ಕಾವ್ಯ ಅವ್ರಿಗಿಂತ ಸೂಕ್ತ ಕಾರಣ ಕೊಟ್ಟರು ಅನ್ನಿಸ್ತು ರಾಶಿಕಾ ಅವ್ರಿಗೆ. ಕಾವ್ಯ ಅವ್ರಿಗಿಂತ ಧ್ರುವಣ್ಣ ಅವ್ರ ಜೊತೆ ಮಾಡಿದ ವಾದ ಸೂಕ್ತ ಅಂತ ಅನ್ನಿಸ್ತು. ವೆರಿ ಗುಡ್. ಇಲ್ಲಿ ನೋ ಫೇವರಿಸಮ್, ನೋ ಇನ್ನೊಂದು. ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಟಾಸ್ಕ್ ನಡೀತಾ ಇದೆ. ನಿಮಗೆ ಗೊತ್ತಿರಬಹುದು, ಇನ್ನೇನು 2-3 ವಾರದಲ್ಲಿ ಫೈನಲ್ ನಡೀತಾ ಇದೆ. ಈ ಒಂದು ನಾಮಿನೇಷನ್ ಟಾಸ್ಕ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಇದರ ಸಂಪೂರ್ಣ ಅಧಿಕಾರವನ್ನು ಮನೆಯ ಕ್ಯಾಪ್ಟನ್ ಆಗಿರುವಂತಹ ಗಿಲ್ಲಿಗೆ ಬಿಗ್ ಬಾಸ್ ಅವರು ಕೊಟ್ಬಿಟ್ಟಿದ್ದಾರೆ. ಸೊ ನಾಮಿನೇಷನ್ಗೆ ಒಂದು ಟಾಸ್ಕ್ ಅನ್ನು, ಅದ್ಭುತವಾಗಿರುವಂತಹ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಹುಡುಗರದೊಂದು ಗುಂಪು, ಹುಡುಗಿರದೊಂದು ಗುಂಪನ್ನ ಮಾಡಿದ್ದಾರೆ. ಅಲ್ಲೊಂದು ಬಾವುಟವನ್ನ ನೆಟ್ಟಿದ್ದಾರೆ. ಸೊ 4 ಜನನು ಕೂಡ ನಿಂತ್ಕೊಳ್ಬೇಕು. ಆವಾಗ ಬಜರ್ ಹೊಡಿತದೋ ಓಡೋಗಿ ಯಾರು ಮೊದಲ ಬಾರಿಗೆ ಆ ಒಂದು ಬಾವುಟವನ್ನ ಎತ್ಕೊಳ್ತಾರೋ ಅವರು ಇಬ್ಬರ ಹೆಸರನ್ನ ಸಜೆಕ್ಟ್ ಮಾಡಬೇಕು. ಸೊ ಮೊದಲದಾಗಿ ನಿಮಗೆ ಗೊತ್ತಿರಬಹುದು, ಅಲ್ಲಿ ಹುಡುಗಿಯರಲ್ಲಿ ಈಗ ರಾಶಿಕನ್ನು ಕೂಡ ಮೀರಿಸಿ ಬಾವುಟನ ಎತ್ತುತ್ತಾ ಇರೋದು ರಕ್ಷಿತಾ ಅವರು ಮೊದಲನೇದಾಗಿ ಆಯ್ಕೆ ಮಾಡುವಂಥದ್ದು ಕಾವ್ಯ ಮತ್ತೆ ರಾಶಿಕಾ ಅವ್ರನ್ನ. ಅದಕ್ಕೆ ಕಾರಣನೂ ಕೊಡ್ತಾರೆ. ಕಾವ್ಯ ಎಲ್ಲ ಒಂದು ಕಡೆ ಫೇವರಿಸಮ್ ಆಗಿರ್ತಾಳೆ, ಅವಳಿಗೆ ಸ್ಟ್ರಾಂಗೇ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಕೊಡ್ತಾರೆ. ನಂತರ ಇವರಿಬ್ರು ಕೂಡ ಅಲ್ಲಿ ಹೋಗಿ ನಿಂತ್ಕೊಳ್ಬೇಕು, ಒಬ್ರಿಗೆ ಒಬ್ರು ವಾದವನ್ನ ಮಾಡ್ಕೋಬೇಕು. ಯಾರ ವಾದ ಚೆನ್ನಾಗಿರುತ್ತೆ ಅವ್ರನ್ನ ಪರಿಗಣಿಸಿ ಒಬ್ಬರನ್ನ ಗಿಲ್ಲಿ ನಾಮಿನೇಟ್ ಮಾಡಬೇಕಾಗತ್ತೆ. ಬಟ್ ಗಿಲ್ಲಿ ಇಲ್ಲಿ ಸಂಪೂರ್ಣವಾಗಿ ಡ್ಯಾಶ್ ಆಟವನ್ನ ಆಡಿದ್ದಾನೆ. ಕಿತ್ತೋಗಿರೋ ಡಿಸಿಷನ್ ಅನ್ನ ತಗೊಂಡಿದ್ದಾರೆ. ಕಚ್ಚಡ ನನ್ನ ಮಗ ಅಂತಾನೆ ಅನ್ಬೋದು. ಯಾಕಂದ್ರೆ ಒಂದು ಹೆಣ್ಣಿಗೋಸ್ಕರ ಫೇವರಿಸಮ್ ಮಾಡ್ತಿದ್ದಾನೆ ಹೊರತು ಅಲ್ಲಿ ನ್ಯಾಯವನ್ನ ಒದಗಿಸ್ತಾ ಇಲ್ಲ. ಇಂತಹ ಕಿತ್ತೋದವರಿಗೆ ನಾವುಗಳು ಓಟ್ ಹಾಕ್ತಿವಲ್ವಾ, ನಮಗೆ ಹೊಡ್ಕೋಬೇಕು. ಯಾಕಂದ್ರೆ ಅವನಿಗೆ ಅಭಿಮಾನಿಗಳಿಗಿಂತ ಆ ಹುಡುಗಿನೇ ಇಂಪಾರ್ಟೆಂಟ್ ಆಗೋದ್ಲು, ಅದು ಯಾಕೆ ಗೊತ್ತಿಲ್ಲ. ಸೊ ಏನೇ ಆಗಲಿ, ಇಂತಹ ಒಂದು ಅನ್ಫೇವರಿಸಮ್ನ ನಾವು ಯಾವತ್ತೂ ಕೂಡ ತಿರಸ್ಕರಿಸೋಣ. ಯಾಕಂದ್ರೆ ಆಟ ಅಂತ ಬಂದಾಗ ನಮ್ಮ ಹನುಮಂತನ ತರ ಆಡ್ಬೇಕು. ಅದು ಯಾವನೇ ಆಗಿರ್ಲಿ ತನ್ನ ಸ್ನೇಹಿತನೇ ಬಿಟ್ಕೊಡ್ಲಿಲ್ಲ. ಈಗ ಇಲ್ಲಿ ಬಕೆಟ್ ನನ್ನ ಮಗ ಕಾವ್ಯ ನೀರು ಒಯ್ತಾ ಇದ್ರೆ ಬಕೆಟ್ ಹಿಡಿತಾನೆ ಇರ್ತಾನೆ ಅಂತ ಹೇಳಿ ನನಗೆ ಇದರಲ್ಲಿ ಅನ್ನಿಸ್ತು. ಯಾಕಂತ ಹೇಳಿದ್ರೆ ಅಲ್ಲಿ ರಾಶಿಕಾ ಮತ್ತೆ ಕಾವ್ಯ ಇಬ್ರು ಕೂಡ ವಾದ ಮಾಡಿದಾಗ ನನಗೆ ರಾಶಿಕನ ವಾದ ಇಷ್ಟ ಆಗಲಿಲ್ಲ ಅಂತ ಹೇಳಿ ರಾಶಿಕನ ನಾಮಿನೇಟ್ ಮಾಡ್ತಾನೆ. ಆಮೇಲೆ ಧನುಷ್ ಅವರು ಬಾವುಟನ ಎತ್ಕೊಂಡು ಕಾವ್ಯ ಮತ್ತೆ ಸ್ಪಂದನ ಅವರಿಬ್ಬರನ್ನ ನಿಲ್ಲಿಸ್ತಾರೆ. ಆ ಒಂದು ವಾದದಲ್ಲೂ ಕೂಡ ನನಗೆ ಕಾವ್ಯ ವಾದ ಮಾಡಿದ ಇಷ್ಟ ಆಯಿತು ಅಂತ ಹೇಳಿ ಸ್ಪಂದನನ ನಾಮಿನೇಟ್ ಮಾಡ್ತಾನೆ. ಆಮೇಲೆ ಬಂದಂತಹ ರಕ್ಷಿತಾ ಮತ್ತೊಮ್ಮೆ ಬಾವುಟನ ಎತ್ಕೊಂಡು ಅಲ್ಲಿ ಧ್ರುವಂತು ಮತ್ತೆ ಕಾವ್ಯನ ನಿಲ್ಲಿಸಿದಾಗ ಅಲ್ಲೂ ಕೂಡ ನನಗೆ ಕಾವ್ಯನೇ ಇಷ್ಟ ಆದ್ಲು, ಧ್ರುವಂತನ ನಾಮಿನೇಟ್ ಮಾಡ್ತೀನಿ ಅಂತಾರೆ. ಇದಾದ್ಮೇಲೆ ಹಾಗೆ ಅಶ್ವಿನಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಒಟ್ಟಿನಲ್ಲಿ ಕಾವ್ಯನ ನಾಮಿನೇಟೇ ಮಾಡೋದಿಲ್ಲ. ಎಲ್ಲರೂ ಕೂಡ ಮನೆಯವರು ಕಾವ್ಯನ ಹೆಸರು ತಗೊಳ್ಳಿ ಅಂತ ಹೇಳಿ ಹೇಳ್ಕೊಂತ ಬಾವುಟವನ್ನ ಎತ್ತಿ ಕಳಿಸಿದ್ರು ಕೂಡ ಗಿಲ್ಲಿ ಒಂದ್ ಕಡೆ ಫೇವರಿಸಮ್ ಅನ್ನ ಮಾಡ್ಕೊಂತ ಕೇವಲ ಅಶ್ವಿನಿ, ನಮ್ಮ ಸ್ಪಂದನ ಹಾಗೆ ರಾಶಿಕಾ, ಧ್ರುವಂತ್ ಇವರನ್ನ ನಾಮಿನೇಟ್ ಮಾಡ್ತಾರೆ ಹೊರತು ಕಾವ್ಯನ ಮಾಡೋದೇ ಇಲ್ಲ. ಅವಳು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಿದ್ದಾಳಂತೆ, ಅವಳು ಗೆಲ್ಲುವಂತ ಕ್ಯಾಂಡಿಡೇಟ್ ಅಂತೆ, ಅದು ಇದು ಅಂತ ಹೇಳಿ ಭಾಷಣಗಳನ್ನ ಹೊಡಿತಾನೆ. ಇಂತಹ ಯೋಗ್ಯತೆ ಇಲ್ಲದವ್ರಿಗೆ ನಾವು ಕೇವಲ ಅವ್ರಿವ್ರು ಕಾಲು ಎಳ್ಕೊಂಡು ಅವ್ರಿವ್ರಿಗೆ ಬಕೆಟ್ ಹಿಡ್ಕೊಂಡು ಓಡಾಡ್ತಿದ್ದಾನೆ ಅಂತ ಹೇಳಿ ನನಗೆ ಇದು ವೈಯಕ್ತಿಕವಾಗಿ ಅನ್ನಿಸ್ತು. ಯಾಕಂದರೆ ಒಂದು ದಿವಸಕ್ಕೂ ಕೂಡ ಒಂದು ಫೇವರಿಸಮನ್ನು ಬಿಟ್ಟು ಆಟ ಆಡಲಿಲ್ವಲ್ಲ, ಇನ್ನೇನು ಬಿಗ್ ಬಾಸ್ ಮುಗಿಯೋಕ್ಕೆ ಬಂದ್ರೂ ಕೂಡ ತನ್ನವನ್ನು ಬಿಟ್ಟು ಆಡಲಿಲ್ವಲ್ಲ ಅನ್ನೋದೇ ನನಗೆ ಬೇಜಾರಿರುವಂಥದ್ದು. ಇದರ ಬಗ್ಗೆ ನಿಮಗೆ ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದಗಳು.